ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಕಾಮತ್ ವ್ಲಾಗ್ಸ್. ನಾವಿವತ್ತು ನಿಮಗೆ ಒಂದು ಹೊಸ ಡಿಶ್ ಜೊತೆಗೆ ನಿಮ್ಮ ಎದುರುಗಡೆ ಬಂದಿದ್ದೀವಿ. ಇವತ್ತು ಒಂದು ವಿಶೇಷವಾದ ಅಡಿಗೆ, ಅದೇನು ಅಂತ ಶುಭ ಹೇಳ್ತಾಳೆ. ಏನ್ ಶುಭ? ಇವತ್ತು ಆಕ್ಚುಲಿ ನಮ್ಮ ಅತ್ತೆ ಬಂದ್ಬಿಟ್ಟು ಕೊಟ್ಟೆ ಕಡುಬು ಕಳಿಸ್ಕೊಟ್ಟಿದ್ರು. ಸೊ ಕೊಟ್ಟೆ ಕಡುಬು ಅಂದ್ರೆ ಏನಂತ ಎಲ್ರಿಗೂ ಗೊತ್ತಿರ್ಬೋದು. ಸೊ ಆಕ್ಚುಲಿ ಇವಳಿಗೆಲ್ಲ ಕಳಿಸ್ಕೊಟ್ಟಿದ್ದು ನನಗೆ, ನಾನು ಮಗ ಪ್ರೀತಿಯಿಂದ ನಮ್ಮಮ್ಮ ಕಳಿಸ್ಕೊಟ್ರು. ಇವನ್ ಮಗ ನನ್ನ ಸೊಸೆ ಅಲ್ಲ, ಸೊ ಕೊಟ್ಟು ಕಳಿಸಿದ್ರು. ಸೊ ಒಳ್ಳೆ ಆಪ್ಷನ್ ಕೊಡ್ತಾ ಇದ್ದಾಳೆ. ಇವನ್ ಮಗ ನನ್ನ ಸೊಸೆ ಅಂತ ತಾನೇ ಅರ್ಥ. ಸೊ ಇದು ಕೊಟ್ಟು ಕಳಿಸಿದ್ರು. ಇದಕ್ಕೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಾಗ ಎವ್ರಿ ಟೈಮ್ ನಾನೇ ಏನಕ್ಕೆ ಮಾಡಬೇಕು, ಇವನ್ ಮಗ ತಾನೇ, ಇವನೇ ಮಾಡ್ಕೊಳ್ಳಿ ಅಂದ್ಕೊಂಡು ನಾನು ಇವನಿಗೆ ಆಪ್ಷನ್ ಕೊಟ್ಟೆ ಏನು ಮಾಡ್ತೀಯ ಅಂತ. ಸೊ ನಾನೇನೋ ಒಂದು ಸ್ಪೆಷಲ್ ಆಗಿ ಮಾಡ್ತೀನಿ ಅಂತ ಅಂದ. ಏನಿಲ್ಲ, ಇವಳು ಮಾಡದೇ ಇರೋದಕ್ಕೆ ಇವ್ನ ಮಗ ತಾನೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ನಂಗೆ ಗೊತ್ತಿಲ್ಲ ನೀನೇ ಏನಾದ್ರು ಮಾಡ್ಕೊ ಅಂತಂದ್ಲು. ಸೊ ಹಂಗಾಗಿ ನನಗೆ ಆ್ಯಕ್ಚುಲಿ ನಾನು ವರ್ಕೌಟ್ ಮಾಡ್ತಿರೋದ್ರಿಂದ ನನಗೆ ಎಗ್ ಎಲ್ಲ ಬೇಯಿಸಿ ಎಲ್ಲ ಮಾಡಿ ಕೊಡ್ತಾಳೆ. ಸೊ ಹಂಗಾಗಿ ಸೊ ಎಗ್ಗೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದು. ಸೊ ಎಗ್ ನೋಡಿದ್ನಲ್ಲ, ಸೊ ಹಂಗಾಗಿ ನೀನೇ ಮಾಡ್ಕೊ ಅಂತ ಹೇಳಿದ್ದಕ್ಕೆ ನಾನು ಯಾಕೆ ನಾನು ಸುಮ್ಮನೆ ಒಂದು ಬೇರೆ ಏನೋ ಒಂದು ಸಾಂಬಾರು ಈ ಥರದ್ದೇನೋ ಮಾಡೋ ಬದಲು, ಚಟ್ನಿ ಮಾಡ್ಕೊಳ್ಳೋ ಬದಲು ನಾರ್ಮಲ್ಲಾಗಿ ಎಗ್ ಚಟ್ನಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಇವತ್ತು ನಾನು ಎಗ್ ಚಟ್ನಿನ ನಾನು ಮಾಡ್ಕೊಳ್ತಾ ನಿಮಗೆ ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಸೊ ನೋಡ ಬನ್ನಿ ಎಗ್ ಚಟ್ನಿ ಹೇಗೆ ಮಾಡೋದು ಅಂತ. ಈಗ ಎಗ್ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಬೋಣ. ಮೊದಲಿಗೆ ಒಂದು ದೊಡ್ಡದಾದ ಈರುಳ್ಳಿ ಬೇಕು, ಒಂದು ಸಿಂಗಲ್ ಸಾಕು, ಯಾಕಂದರೆ ನಾವು ಮಾಡ್ತಿರೋದು ಒಂದು 2-3 ಜನಕ್ಕೆ ಆಗೋ ಥರ ಮಾಡ್ತಿರೋದು. ಆಮೇಲೆ ಒಂದು ಟೊಮೆಟೊ, ಇದು ಹುಳಿ ಟೊಮೆಟೊನೂ ಹಾಕ್ಕೋಬೋದು, ನಾನು ಮನೆಯಲ್ಲಿ ಜಾಮ್ ಟೊಮೆಟೊ ಇತ್ತು ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದಷ್ಟು ಹೆಸರು ಕರಿಬೇವು, ಅಂದರೆ ಒಂದು 15-20 ತಗೊಂಡಿದ್ದೀನಿ. ಯಾಕಂದರೆ ಇದು ಒಗ್ಗರಣೆಗೂ ಬೇಕು, ಅದಕ್ಕೆ ಮುಂಚೆ ಇದನ್ನು ಬಾಂಡ್ಲಿಲಿ ಹಾಕಿ ಬಾಡಿಸ್ಕೊಳ್ಳೋಕ್ಕೂ ಒಂದಷ್ಟು ಬೇಕು. ಅಂದರೆ ನಾವೀಗ ಇದನ್ನೆಲ್ಲ ರುಬ್ಕೋತೀವಿ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಯೂಸ್ ಮಾಡ್ತೀವಿ. ಲಾಸ್ಟಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಯೂಸ್ ಮಾಡ್ತೀವಿ. 15-20 ಇದೆಯಾ? ಎಣಿಸು ಕೂತ್ಕೊಂಡು, ನಾನು ಎಣಿಸ್ಕೊಂಡೇ ಇಟ್ಟಿದ್ದೀನಿ. ಬರೀ ಇಂಥದೆಯಾ? ಹೌದಾ? 1 2 3 4 5 6 7 8 9 10 11 12 13 14 15 16 17 18 19 22 ಏನೋ ಇದೆ, 22 ಇದೆ. ಎಕ್ಸಾಕ್ಟ್ ಆಗಿ ಏನು ಇಟ್ಬಿಡಲ್ಲ ಅಲ್ಲಿ. ಈಗ ನಾನ್ ಹೇಳಿದ್ರೆ ನಂಗೆ ಹೇಳ್ತಿದ್ದೆ ತಾನೇ ನೀನು, ಏನಂತ 20 ಇದ್ಯಾ ಅಂತ. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಲೇಡೀಸ್. ಐ ಥಿಂಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ಓಕೆ, ನೆಕ್ಸ್ಟ್ ಇದು ಪೀನಟ್ಸ್ ಬೇಕು. ಎಷ್ಟಿದೆ? ಆಯ್ತಾ, ಒಂದು 2 ಸ್ಪೂನ್, ಒಂದು ಮುಷ್ಟಿಗಿಂತ ಒಂಚೂರು ಕಮ್ಮಿ ಏನು ಪೀನಟ್ಸು. ಆಮೇಲೆ ಇಲ್ಲಿ ನಾನು 2 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ, 2 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಗುಂಟ್ರು ತೊಗೊಂಡಿದ್ದೀನಿ. ಎಷ್ಟು? 4 ಗುಂಟ್ರು ತೊಗೊಂಡಿದ್ದೀನಿ. ಸೊ ಇದು ಬ್ಯಾಡಗಿ ಬಂದು ನಾನು ಒಗ್ಗರಣೆ ಹಾಕೊಳ್ಳೋಕ್ಕೆ, ಇದು ಬಂದು ನಾನು ರುಬ್ಬಕ್ಕೆ ಹಾಕೋತೀನಿ. ಇದೇನು ಶುಭ? ಉದ್ದಿನಬೇಳೆ. ಉದ್ದಿನಬೇಳೆ. ಇದು ಲಾಸ್ಟಲ್ಲಿ ಒಗ್ಗರಣೆಗೂ ಹಾಕೋತೀವಿ, ಆಮೇಲೆ ಹುರ್ಕೊಳ್ಳೋಕ್ಕೂ ಹಾಕೋತೀವಿ. ಅದೇ ನೀವು ಹುರ್ಕೋತೀಯಲ್ಲ ಹಂಗೆ. ಇದು ಹೇಳು, ಜಾಸ್ತಿ ಹಾಕಬೇಡಿ, ಲೋಳೆ ಆಗುತ್ತೆ. ಹಾಂ, ಇದು ಜಾಸ್ತಿ ಹಾಕಿದ್ರೆ ಲೋಳೆ ಆಗುತ್ತೆ. ಓಕೆ, ಅದು ಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ಸು ಮೊಟ್ಟೆ. ಆ್ಯಕ್ಚುಲಿ 2 ಮೊಟ್ಟೆ ಸಾಕು. 2 ನನಗೆ ತಿನ್ನಕ್ಕೆ ಆಸೆ ಇರೋದ್ರಿಂದ ನಾನು ಡೆಕೋರೇಷನ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ 2 ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. 2 ನಾವು ಚಟ್ನಿಗೆ ಹಾಕಿದ್ರೆ ಸಾಕು. ಇನ್ನು ಮಿಕ್ಕಿದ್ದು ನಾವು ಡೆಕೋರೇಷನ್ಗೆ ಅಂತ 2 ಇಟ್ಕೊಂಡಿದ್ದಾನೆ. ಮಿಕ್ಕಿ ಡೆಕೋರೇಷನ್ಗೆ ಅಂತ ನಾವು ಸೀರಿಯಲ್ ಸೆಟ್ ಎಲ್ಲ ತಂದು ನಾವು ಡೆಕೋರೇಟ್ ಮಾಡೋಣ. ಓಕೆ, ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಎಲ್ಲ ನೋಡಿದ್ದಾಯ್ತು. ಈಗ ನೆಕ್ಸ್ಟ್ ಪ್ರೊಸೆಸ್ಸು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ನಾವೇನು ಪೀನಟ್ಸ್ ತೊಗೊಂಡಿದ್ವಲ್ಲ, ಇದನ್ನು ಒಂಚೂರು ಲೈಟಾಗಿ ಬಾಡಿಸ್ಕೋಬೇಕು.
ಹಾಂ, ಈಗ ಚೆನ್ನಾಗಿ ಫ್ರೈ ಆಗಿದೆ, ಒಂಥರ ಡ್ರೈ ಫ್ರೈ ಆಗಿದೆ. ಈಗ ಡ್ರೈ ಫ್ರೈ ಆಗಿದೆ ಅಂದರೆ ಎಣ್ಣೆ ಹಾಕಿಲ್ಲ. ಸೊ ಈಗ ಇದು ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ. ಇದು ರೋಸ್ಟ್ ಆದಮೇಲೆ ಈ ಥರ ಇದ್ರದ್ದು ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಸೊ ನಾವು ಈ ಥರದ್ದು ಮಾತ್ರ ಯೂಸ್ ಮಾಡಬೇಕು. ಸೊ ತೋರಿಸು, ಈ ಥರದ್ದು. ಸೊ ಈ ಥರ ಮನೆಯಲ್ಲಿ ಅಲ್ಲಲ್ಲೇ ಮಾಡಿದ್ದನ್ನು ಹಂಗೆ ತಿನ್ನುವಂಥ ಹೆಂಡ್ತೀರು ಏನಾದರೂ ಇತ್ತು ಅಂತಂದರೆ, ಅದೇ ಒಬ್ಳೆ ಕೆಲವ್ರಿಗೆ ಇಬ್ಬಿಬ್ರು ಇದ್ರೆ ಏನು ಮಾಡ್ತೀಯಾ, ಹೀಗೆ ಸೇಫರ್ ಸೈಡಲ್ಲಿ ಹೇಳಿದ್ರಿ ಹಿಂಗೆ. ಸೊ ಹಂಗಾಗಿ ಆ ಥರದವ್ರು ಯಾರು ಇದ್ದರೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಯಾಕಂದರೆ ಈ ಥರನೇ ತಿಂದು ಖಾಲಿ ಮಾಡಿಬಿಟ್ಟಿರ್ತಾರೆ. ತಿನ್ಬೇಡ ಶುಭ, ಅಲ್ಲಿ ಕಮ್ಮಿ ಆಗುತ್ತೆ ಚಟ್ನಿಗೆ. ಸೊ ಈ ಥರ ನೀನು ಎಲ್ಲ ಸಿಪ್ಪೆನ ಬಿಡಿಸ್ಕೊಂಡು ತಗೊಂಬ, ಹೋಗು. ಅಲ್ಲಿವರೆಗೂ ನೆಕ್ಸ್ಟು ನಾವೇನು ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಒಂದು ದೊಡ್ಡ ಈರುಳ್ಳಿನ ನಾವು ಫ್ರೈ ಮಾಡೋದಕ್ಕೆ ಬ್ಲಾಕ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದ್ರ ಜೊತೆಗೆ ಟೊಮೆಟೊನು ಕಟ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಇವಾಗ ಶುಭ ಕಡಲೆನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಗೊಂಬಂದಿದ್ದಾಳೆ. ಇದಕ್ಕೆ ಏನಕ್ಕೆ ಸಿಪ್ಪೆ ತೆಗಿಬೇಕು ಅಂತಂದರೆ, ಇದನ್ನು ಹಾಗೆ ನಾವೇನಾರು ಹಾಕೊಂಡ್ರೆ ಸ್ವಲ್ಪ ಕಹಿ ಬರ್ಬೋದು. ಸೊ ಹಂಗಾಗಿ ಅದನ್ನು ತೆಕ್ಕೊಂಡ್ಬಿಟ್ಟಿದ್ದು. ಸೊ ಇವಾಗ ಮೊದಲನೇದಾಗಿ ಒಂದು ಚೂರು ಕೊಬ್ಬರಿ ಎಣ್ಣೆ ತೊಗೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ನೀವು ಯೂಸ್ ಮಾಡಲ್ಲ ಅಂತಂದರೆ ಬೇರೆ ನಿಮ್ಮ ಮನೇಲಿ ಏನು ಎಣ್ಣೆ ಇದೆ ಅದನ್ನು ಯೂಸ್ ಮಾಡಿ. ನಾನು ಏನಕ್ಕೆ ಕೊಬ್ಬರಿ ಎಣ್ಣೆ ತೊಗೋತೀನಿ ಅಂತಂದರೆ, ಬಿಕಾಸ್ ದಿಸ್ ಈಸ್ ಹೆಲ್ತಿ. ನಮ್ಮ ಮನೇಲಿ ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಹಂಗಾಗಿ ನಾನು ಕೊಬ್ಬರಿ ಎಣ್ಣೆ ತೊಗೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಒಂದು 4-5 ಸ್ಪೂನ್ ಹಾಕೋಣ. ಅದು ಚಿಕ್ಕದಿದೆ ಸ್ಪೂನು, ಚಿಕ್ಕ ಸ್ಪೂನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಸಾಕು ಬಿಡು, ಸಾಕು. ನಾನು ಇದೊಂದು ಮಾತ್ರ ಹೇಳೋದು ಮರ್ತಿದ್ದೆ ನಿಮಗೆ, ಸಾಸಿವೆ ಒಂಚೂರು ತೊಗೋಬೇಕು. ಇದು ಒಗ್ಗರಣೆಗೂ ಬೇಕಾಗುತ್ತೆ, ಇವಾಗಲೂ ಬೇಕಾಗುತ್ತೆ. ಸೊ ಒಂದು ಚೂರು ರುಬ್ಬಕ್ಕೂ ಒಂದು ಸ್ವಲ್ಪ ಲೈಟಾಗಿ ಮಾಡಿದ್ರೆ ಸಾಕು, ಕಹಿ ಹೊಡಿಯುತ್ತದೆ. ಸ್ವಲ್ಪನೇ ಆಗ್ತಿರೋದು ಕಣೆ ನೋಡು. ಇದೀಗ ಒಗ್ಗರಣೆನ ರುಬ್ಬಕ್ಕೆ ಆಯಿತಾ. ಆಮೇಲೆ ಚಿಕ್ಕದು ಮಾಡೋ ಬ್ಯಾಡಗಿ ಹಾಗೂ ಬ್ಯಾಡಗಿ ಅಲ್ಲ, ಬರೀ ಗುಂಟೂರು ಬ್ಯಾಡಗಿ ನಾನು ಇಟ್ಕೊಂಡಿರೋದು ಲಾಸ್ಟಲ್ಲಿ ಒಗ್ಗರಣೆ ಹಾಕೋಕ್ಕೆ. ಬರೀ ಗುಂಟೂರು ಹಾಕ್ತಾ ಇದ್ದೀನಿ. ಆಮೇಲೆ ಏನಿದು ಉದ್ದಿನ ಬೇಳೆ. ಇರು ಚಟಪಟ ಅನ್ಬೇಕು. ಆಯ್ತು, ಅಡುಗೆ ಮಾಡ್ತಾನೆ. ಚಿಟಪಟ ಸಾಕಣೆ. ಚಟಪಟ ಅಂದಿಲ್ಲ ಅಂದ್ರೆ ಎಂತ ಒಗ್ಗರಣೆ ಅನ್ನೋದೇನಿ ಕೇಳು. ಸಾಸಿವೆ ಹಾಕಿದ್ಮೇಲೆ ಅದು ಸಿಡಿಬೇಕು ಬೇಡ ಅನ್ನೋದನ್ನ ಕಮೆಂಟ್ಸ್ ಮಾಡ್ರಿ. ಸಿಡಿಬೇಕು ಸಾಸಿವೆ. ಈಗ ಚಿಟಪಟ ಅಂದ್ರೆ ನಾನು ಸಿಡಿತೀನಿ. ಅದು ಸಿಡಿತಾ ಇಲ್ಲ, ಇವಳು ಸಿಡಿದ್ಲು. ಹಾಕೀಗ ಈಗ ಉದ್ದಾಕಿದ್ದೀನಿ. ಇದನ್ನ ಲಾಸ್ಟ್ ಒಗ್ಗರಣೆಗೆ ಹಾಕ್ತೀನಿ. ಇಷ್ಟೇ ಇಟ್ಕೊಂಡಿದ್ದೀನಿ. ಸಾರ್ಟ್ ಮಾಡ್ತಾ ಇರು ನೀನು. ಆಮೇಲೆ ನೆಕ್ಸ್ಟು ಇದು ಪೀನಟ್ ತೆಕ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಓಕೆನಾ. ಆಮೇಲೆ ಕರಿಬೇವು ಒಂದಿಷ್ಟು ಹಾಕ್ತಾ ಇದ್ದೀನಿ. ಏನು ಸೊ ಅದ್ರ ಜೊತೆಗೆ ನಿಂಗೆ ವೆಯ್ಟ್ ಮಾಡಬೇಕು ಅನ್ನೋದು ಒಂದು ಗೊತ್ತಾ ಆ ಶಬ್ದ? ಅಲ್ಲಿ ಫುಲ್ ಕಪ್ಪಾಗ್ಬಿಡ್ತಾ ಇದೆ ಮೆಣಸು. ಏನು ಆಗಲ್ಲ. ಉಪ್ಪು ಬೇಕಾ? ಉಪ್ಪು ಹಾಕ್ಬೇಕು, ಅರ್ಶಿನ ಹಾಕ್ಬೇಕು, ಉಪ್ಪು ಹಾಕ್ಬೇಕು. ಇದು ಫ್ರೈ ಆಗೋದು ಬೇಡವಾ? ಹಾಗೆ ಒಟ್ಟಿಗೆನೆ ಹಾಕತ್ಲ ಮಾಡ್ತಾ ಇರೋ. ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ ಸಾಕಷ್ಟು. ಆಮೇಲೆ ನೋಡ್ಕೊ
ಹಾಂ ಶುಭ ಅರ್ಶಿನ ಪುಡಂಗ ಎವಳ ವೇಣು ಒಂದು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಅಷ್ಟೇ. ಎಸ್ ಎಕ್ಸಾಕ್ಟ್ಲಿ. ಇದು ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ. ಇದೇ ಟೈಮಲ್ಲಿ ನಾವು ಎಗ್ಗನ್ನು 2 ಎಗ್ಗನ್ನು ಕಮ್ಮಿ ಮಾಡು. ಫ್ರೈ ಆಗೋದು ಬೇಡವೇನೋ? ಸಾಕು ಅಷ್ಟೇ, ಆಗ್ತಾ ಇರಲಿ. ಇವಾಗ ಮಾಡ್ತೀನಿ, ಇದನ್ನು ಹಾಕ್ಬಿಟ್ಟು ಮಾಡ್ತೀನಲ್ಲ, ಅವಾಗ ಉರಿ ಜಾಸ್ತಿ ಮಾಡ್ತೀನಿ. ಇದನ್ನು ರುಬ್ಬಕ್ಕಿದ್ಯಾ? ಹ್ಞೂ ಕಣಮ್ಮ, ಎಗ್ಗನ್ನ ಹ್ಞೂ ರುಬ್ಬಕ್ಕಿದೆ. ಒಂದು ಎಗ್ಗು, ಇದು 2ನೇ ಎಗ್ಗು. ಎಸ್, ಇನ್ನೆರಡು ಮೇಲೆ ಹಾಕತ್ತಾ? ಇನ್ನೆರಡು ನಾನು ಆಮೇಲೆ ಡಿಸೈನ್ ಮಾಡೋಕ್ಕೆ, ಡೆಕೋರೇಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಉರ್ರಿ ಜಾಸ್ತಿ ಮಾಡೋ ಒಂಚೂರು ಉರ್ರಿ ಜಾಸ್ತಿ ಮಾಡಿಬಿಟ್ಟು ಸಂದಾಗಿ ಬಾಡಿಸಿಬಿಟ್ರೆ ಇದು ಒಂದು ರೇಂಜಿಗೆ ರೆಡಿ ಆಯ್ತಾ. ಎಷ್ಟು ಕಲರ್ಫುಲ್ ಆಗಿದೆ, ಸೂಪರ್ ಆಗಿ ಬಂದಿದೆ. ಶುಭ ಕಳೆದೇ ಹೋಗ್ತೀಯ ನೀನು ತಿಂದರೆ. ಅದು ಗೊತ್ತು ನನಗೆ, ಅದು ಗೊತ್ತಿರೋ ವಿಷಯ. ಕಳೆದೋಗ್ತೀಯ ಅಂತ ನಾನು ಕಂಪ್ಲೇಂಟೇ ಕೊಡೋಕೆ ಹೋಗಲ್ಲ. ಕಳೆದೋದ್ರೆ ಖುಷಿಯಾಗಿ ಓಡಾಡ್ತಾ ಇರ್ತೀನಿ ನಾನು, ಖುಷಿಯಾಗಿ ಲಾಗ್ ಮಾಡ್ತೀನಿ. ಮಧ್ಯ ಕೌಂಟ್ರ್ ಕೊಡೋಕೆ ಯಾರು ಇರೋಲ್ಲ. ಇದು ನೀಟಾಗಿ ಫ್ರೈ ಆಗಿದೆ. ಆಫ್ ಮಾಡ್ಕೊಳ್ಳ. ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಓಕೆ, ಈಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ನಾವೇನು ಹುರ್ಕೊಂಡಿದ್ವೋ ಅದು ಫುಲ್ ಕೂಲ್ ಆಗಿದೆ. ಸೊ ಈಗ ಅದನ್ನು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಇದಕ್ಕೆ ಆ್ಯಕ್ಚುಲಾಗಿ ನೀರಿಗೆಲ್ಲ ಏನು ಹಾಕೋಬಾರ್ದು. ಓಕೆ, ಈಗ ಇದು ನುಣ್ಣಕ್ಕೆ ರುಬ್ಕೊಂಡು ಬಂದಿದೆ. ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಒಳ್ಳೆ ಘಮ ಇದೆ. ಎಗ್ ಚಟ್ನಿ ರೆಡಿ. ನೋಡಿ ಹೆಂಗ್ ಕಾಣ್ತಾ ಇದೆ ಅಂತ. ಎಗ್ ಚಟ್ನಿ ತರ ಕಾಣ್ತಾ ಇದೆ ಅಲ್ವಾ? ಬಟ್ ಕಡೆಯದಾಗಿ ಒಂದೇ ಒಂದು ಲಾಸ್ಟ್ ಏನಂತಂದ್ರೆ ಒಗ್ಗರಣೆ ಹಾಕಬೇಕು. ಆ ಒಗ್ಗರಣೆ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಹಾಕ್ಬಿಡ್ಲಾ? ಹಾಕು. 2 ಟೀ ಸ್ಪೂನು. ನಮ್ಮದು ಸ್ಪೂನ್ ಚಿಕ್ಕದಿದೆ, ಸೊ ಹಂಗಾಗಿ ನೀವು 2 ಟೀ ಸ್ಪೂನ್ ಹಾಕೊಳ್ಳಿ ಸಾಕು. ನಾನೊಂದು ಸಾಕು 4 ಹಾಕ್ತಾಯಿದ್ದೀನಿ, ಬಿಕಾಸ್ ಇದು ಸ್ಪೂನ್ ಚಿಕ್ಕದಿದೆ ಅಂತ. ಸಾಕು. ಓಕೆ, ಸೊ ಇದು ಹಾಕಾಯ್ತು. ಇಲ್ಲಿ ನೋಡಿ, ನಮ್ಮ ಮಗಳು ಬಂದಿದ್ದಾಳೆ. ಈಗ ಇದಕ್ಕೆ ಯಾವಾಗಲೇ ಪುಟಾಣಿ ಅಲ್ಲಿ ನೋಡಿ ಹೇಳಿದ್ನಲ್ಲ, ಏನಿದು ಶುಭ? ನಿಂಗೆ ಎಷ್ಟು ಸಲ ಹೇಳೋದು? ಉದ್ದಿನ ಬೇಳೆ ಗೊತ್ತು, ಸುಮ್ಮನೆ ನಿಮಗೆ ತಮಾಷೆ. ಯಾವಾಗ ಈ ಥರ ಕೆರಿದೆ ಇದ್ರೆ ನಂಗೆ ಖುಷಿನೇ. ಇದ್ರಲ್ಲಿ ನಂಗೆ ಒಂಥರ ಸಂತೋಷ. ಒಂದು ಸ್ವಲ್ಪ ಕಾಯ್ತಾ ಇದೆ. ಕಾದ ತಕ್ಷಣ ಚಿಕ್ಕದ್ ಮಾಡು, ಕಪ್ಪಾಗ್ಬಿಡು. ಹಾಕ್ಲಾ? ಹಾಕೋಣ. ಚೀಟಪಟ. ಇದು ಚಿಟಪಟ ಅನ್ನೋಲ್ಲ, ಸಾಸಿವೆ ಮಾತ್ರ. ಓಕೆ, ಹಾಕೆ ಇದು ಚಿಟಪಟ. ಇದ್ರ ಜೊತೆಗೆ ಬ್ಯಾಡಗಿ ಹಾಕ್ತಿದ್ದೀನಿ. ಸ್ಪೂನು ಎಲ್ಲಿಟ್ಟಿದ್ಯಾ ನೀನು? Wow, what a process. Wow, very nice. You're super. ಒಳ್ಳೆ ಚಟಪಟ ಅಂತ ಇದೆ. ಓಕೆ, ಒಗ್ಗರಣೆನೂ ರೆಡಿ ಆಗೋಯ್ತು. ಇವಾಗ ಆ ಬೌಲ್ಗೆ ಒಗ್ಗರಣೆನ ಶಿಫ್ಟ್ ಮಾಡಿಬಿಟ್ರೆ ಈ ಎಕ್ಸ್ಟ್ರಾ ಆರ್ಡಿನರಿ. ಎಗ್ ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ಶುಭನ್ಗೆ ಟೇಸ್ಟ್ ಮಾಡಿಸೋಣ, ಹೆಂಗನ್ಸುತ್ತೆ ಅಂತ ಹೇಳಬೇಕು. ಜೆನ್ಯೂನ್ ಆಗಿ ಹೇಳಬೇಕು, ಓಕೆನಾ? ಫಸ್ಟು ಕೊಟ್ಟೆ ಕಡುಬು ಬಿಡಿಸಿ. ಇದಂತೂ ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಮಾಡಿದ್ದು ಕೊಟ್ಟೆ ಕಡುಬು. ತಂದಾನಿ ತಾನೇ ತಂದಾನೆ ತಾನೇ ನಾನೇನೋ. ಒಗ್ಗರಣೆನ ಮುಚ್ಚಿಬಿಟ್ಟಿಯಲ್ಲೂ. ಇರ್ಲಿ ಬಿಡು. ಇದರ ಡಾಲ್ ಕರಿಬೇವು.
ಓಕೆ ಶುಭ ಟೇಸ್ಟಿಂಗ್ ಟೈಮ್. ನಾನು ಆ್ಯಕ್ಚುಲಿ ಇದ್ರ ಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕೋತೀನಿ, ಬಟ್ ಇವಾಗ ಬೇಡ. ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕಿದೆಯಲ್ಲ. ಬಟ್ ಅದೆಲ್ಲ ವಿಷಯ ಆಗಲ್ಲ. ನಂಗದು ಎಗ್ ಬಟ್ ಸಕ್ಕದಾಗಿದೆ. ಬಟ್ ನಾನು ಟೇಸ್ಟ್ ಮಾಡ್ತೀನಿ ಕೊಡು. ಚೆನ್ನಾಗಿದೆ, ಖಾರ ಇದೆ. ಖಾರ ಇದೆ. ಖಾರ ಇದೆ ಯಾಕಂದ್ರೆ ಬ್ಯಾಡಿ ಮೆಣಸಿನ್ಕಾಯಿ ಹಾಕಿದಲ್ಲ ಅಲ್ಲ, ಬ್ಯಾಡಿಗೆ ಅಲ್ಲ ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ತುಂಬಾ ಚೆನ್ನಾಗಿದೆ. ಉಪ್ಪು ಹದ ಇದೆ. ಟೇಸ್ಟ್ ಮಾತ್ರ ಬಟರ್ ಮಸಾಲ ಫೀಲೇ ಬರ್ತಾ ಇದೆ. ಆ್ಯಕ್ಚುಲಿ ಬಟರ್ ಮಸಾಲ ಫೀಲ್ ಬರ್ತಾ ಇದೆ. ಸೊ ದಿಸ್ ಇಸ್ ಸಸ್ತಾ ಬಟರ್ ಮಸಾಲ. ಸೊ ಲೆಟ್ ಮೀ ಟೇಸ್ಟ್ ಆ್ಯಂಡ್ ಟೆಲ್ ಯು. ಸಕ್ಕತ್ತಾಗಿದೆ. ದೋಸೆಗಂತೂ ಸಕ್ಕತ್ತಾಗಿರುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ನೀವು ದೋಸೆ ಗೀಸೆ ಏನಾದ್ರು ಮಾಡಿದ್ರೆ, ನಾನು ಏನಕ್ಕೆ ನಗ್ತಾ ಇರೋದಂದ್ರೆ ನಾನು ಎಗ್ಗಿಂದ ತುಂಬ ದೂರ ಅಲ್ವಾ, ಹಾಗಾಗಿ ನನಗೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಎಗ್ ಚಟ್ನಿ ಹೇಗೆ ಮಾಡೋದು ಅಂತ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ಹಾಗೆ ನೀವು ವಿಡಿಯೋ ನೋಡಿದ್ಮೇಲೆ ನಮಗೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ.